ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ಎ ನಾರಾಯಣಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ಪ್ರಿಯ ವೀಕ್ಷಕರೇ, ಈ ಚಿತ್ರದುರ್ಗ ನಗರ ಮತ್ತು ಸುತ್ತಮುತ್ತಲಿನ ತಾಲೂಕು ಗ್ರಾಮಾಂತರ ಸುದ್ದಿಯನ್ನು ವರ್ಷಗಟ್ಟಲೆ ಮಾಡಿದ್ರೂ ಮುಗಿಯೋದಿಲ್ಲ. ಆ ಮಟ್ಟಿಗೆ ನಮ್ಮ ಕೋಟೆ ನಾಡಿನ ಸ್ಥಿತಿ ಬಂದಿದೆ. ನೋಡಿ, ಚಿತ್ರದುರ್ಗದಲ್ಲಿ ಉದ್ಯಾನವನಗಳು ಹೆಸರಿಗೆ ಮಾತ್ರ ಇದೆ. ಅಲ್ಲಿ ಯಾವುದೇ ರೀತಿಯ ಸಾರ್ವಜನಿಕರಿಗೆ ಅನುಕೂಲತೆ ಕಂಡು ಬರ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಉದ್ಯಾನವನಗಳಿದೆ, ಅವುಗಳ ಸ್ಥಿತಿ ಏನಾಗಿದೆ, ಅವುಗಳ ನಿರ್ವಹಣೆ ಬಗ್ಗೆ ಯಾವ ಮಟ್ಟಿಗೆ ಕಾಳಜಿ ವಹಿಸಿದ್ದಾರೆ ಅನ್ನೋದನ್ನು ನಾವು ನಮ್ಮ ಚಿತ್ರದುರ್ಗ ನಗರದ ಜನತೆಗೆ ತೋರ್ಪಡಿಸ್ತೀವಿ. ಈಗ ಸದ್ಯಕ್ಕೆ ಒಣಕೆ ಓಬವ್ವ ವೃತ್ತ, ಈ ವೃತ್ತನೂ ಸಹ ಚಿತ್ರದುರ್ಗದಲ್ಲಿ ಒಂದು ಮುಖ್ಯವಾದ ವೃತ್ತಗಳಲ್ಲಿ. ಇದಕ್ಕೆ ಈ ಹಿಂದೆ ಡಿ ಸಿ ಸರ್ಕಲ್ ಅಂತೇಳಿ ಹೆಸರಿತ್ತು. ಆದರೂ ಸಹ ಈಗೂ ಸಹ ಕೆಲವರು ಡಿ ಸಿ ಸರ್ಕಲ್ ಅಂತಾನೆ ಅಡ್ರೆಸ್ಸನ್ನು ಕೇಳ್ತಾರೆ. ಇರಲಿ. ನೋಡಿ, ಈಗ ಈ ಉದ್ಯಾನವನಕ್ಕೆ ಒಂದು ಭದ್ರವಾದ ನಾಮಫಲಕ ಇನ್ನೂ ಅಳವಡಿಸಿಲ್ಲ. ನಗರಸಭೆ ಜಿಲ್ಲಾಡಳಿತದಿಂದ ಆ ಉದ್ಯಾನವನಗಳಿಗೆ ಒಂದು ಹೆಸರನ್ನು ಇಡಬೇಕಾಗಿದೆ. ಇದುವರೆಗೂ ಕೂಡ ಅಲ್ಲಿ ಆ ಉದ್ಯಾನವನಕ್ಕೆ ಯಾರ ಹೆಸರು ಸರಿಯಾದ ರೀತಿಯಲ್ಲಿ ಇಲ್ಲ. ಈ ಉದ್ಯಾನವನ ಬಹಳ ಹಳೆಯ ಉದ್ಯಾನವನ. ಸುಮಾರು 60-70 ವರ್ಷಕ್ಕಿಂತಲೂ ಹಿಂದಿನ ಇತಿಹಾಸ ಇದೆ ಇಲ್ಲಿ. ಈ ಉದ್ಯಾನವನನ್ನ ಹಲವು ಬಾರಿ ಇದರ ಅಭಿವೃದ್ಧಿ ಕಾರ್ಯಗಳು ನಡೆದವು. ಹಾಗೆ ಅವು ಸ್ಥಗಿತನೂ ಆಗ್ತಾ ಬಂದವು. ಈ ಕೆಲವು ವರ್ಷಗಳಿಂದ ಸುತ್ತ ಅದಕ್ಕೆ ಈ ಹಿಂದೆ ಗೋಡೆ ಇತ್ತು. ಆ ಗೋಡೆನ ತೆಗೆದುಬಿಟ್ಟು ಕಬ್ಬಿಣದ ಗ್ರಿಲ್ ಸುತ್ತ ಹಾಕಿದ್ದಾರೆ. ಒಂದು ಭದ್ರವಾದ ಅದಕ್ಕೆ ಬಾಗಿಲು ಅಥವಾ ಗೇಟು ಕೂಡ ಮಾಡಿದ್ದಾರೆ. ಈ ಹಿಂದೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಹಲವಾರು ಸಾಧನಗಳನ್ನಲ್ಲಿ ಅಳವಡಿಸಿದ್ದಾರೆ. ಮಕ್ಕಳಾದ್ರೂ ಆಟ ಆಡ್ಬೋದು, ದೊಡ್ಡರು ಸಹ ಉಪಯೋಗಿಸ್ಬೋದಲ್ಲಿ. ಇವತ್ತು ಆ ಸಾಧನಗಳು ಕೆಲವು ನೆಲ ಕಚ್ಚಿ ಹೋಗಿವೆ. ನಾವು ವಿಚಾರಣೆ ಮಾಡಿದಾಗ ಪ್ರಾಧಿಕಾರದವರು ನಾವು ಈ ಉದ್ಯಾನವನವನ್ನ ನಗರಸಭೆ ಸುಭದ್ರಿಗೆ ಕೊಟ್ಟು ಬಿಟ್ಟಿದ್ದೀವಿ ಅಂತ ಹೇಳಿದರು. ಅವರ ಹ್ಯಾಂಡವರಲ್ಲಿದೆ ಅಂತಿದ್ದ ಮೇಲೆ ಅದರ ನಿರ್ವಹಣೆ ಯಾರ್ದು? ನಗರಸಭೆ ಅವ್ರದ್ದು. ನೋಡಿ, ಒಂದು ಪ್ರತಿಷ್ಠಿತ ಶಾಲೆಗೆ ಮೈದಾನನೇ ಇಲ್ಲ. ಆ ಮಕ್ಕಳೆಲ್ಲ ಈ ಉದ್ಯಾನವನವನ್ನ ಆಟದ ಮೈದಾನ ಮಾಡಿಕೊಂಡಿರೋದನ್ನ ನೀವು ಕಣ್ಣಾರೆ ಕಾಣ್ಬೋದು. ಇದು ಉದ್ಯಾನವನವಾಗಿರಬೇಕು ಹೊರತು ಆಟದ ಮೈದಾನ ಆಗಕ್ಕಾಗುತ್ತಾ? ಅಲ್ಲಿ ನೋಡಿ, ನೀವು ಈ ಬೀಳು ಬಿದ್ದಿರೋ ಜಮೀನುಗಳು ಅಂತ ನೋಡಿದರೆ ನೀವು ಎಲ್ಲ ಏನೇನ ಗಿಡ ಗಂಟೆ ಕಸ ಕಡ್ಡಿ ಎಲ್ಲ ಬಿದ್ದಿರ್ತದೆ ಆ ಜಮೀನಲ್ಲಿ. ಆ ರೀತಿ ಈ ಉದ್ಯಾನವನ ಕಾಣು ಬರ್ತಾ ಇದೆ. ಕುತ್ಕೊಳ್ಳಿಕ್ಕೆ ಸರಿಯಾದ ಬೆಂಚುಗಳ ವ್ಯವಸ್ಥೆ ಇಲ್ಲ. ಕೆಲವರು ಇಲ್ಲಿರ್ತಕ್ಕಂಥ ಕಟ್ಟೆ ಮೇಲೆ ನಿದ್ದೆ ಹೊಡಿತಾ ಇದ್ದಾರೆ. ಆ ಕಟ್ಟೆಯನ್ನು ಸೋಫಾ ಇಲ್ಲ ಅಂದರೆ ಬೆಡ್ ಮಾಡ್ಕೊಂಡಿದ್ದಾರೆ. ಅಕ್ಕಪಕ್ಕ ಕಸ ಅಂತನೂ ಲಾರಿ ಗಟ್ಟಲೆ ಸಿಗುತ್ತೆ. ಈ ಉದ್ಯಾನವನವನ್ನು
ಅಭಿವೃದ್ಧಿ ಮಾಡಬೇಕಾಗಿರೋದು ಯಾರು? ನಗರಸಭೆಯವರು. ಇದು ಈ ಉದ್ಯಾನವನ ಇರುವುದು ಹಲವಾರು ಇಲಾಖೆಗಳ ಸನಿಹದಲ್ಲಿದೆ. ಒಂದು ನಗರಸಭೆಗೂ ಸನಿಯಾಗಿದೆ, ತಾಲೂಕು ಕಚೇರಿಗೂ ಸನಿಯಾಗಿದೆ, ಪೊಲೀಸ್ ಠಾಣೆಗೂ ಸನಿಯಾಗಿದೆ, ಆಮೇಲೆ ಜಿಲ್ಲಾಧಿಕಾರಿಗಳ ಕಚೇರಿ ಇರ್ಬೋದು, AC ಕಚೇರಿ ಇರ್ಬೋದು, ಈ ಕಡೆ ಲೋಕೋಪಯೋಗಿ ಇಲಾಖೆ ಆಗಿರ್ಬೋದು, ಈ ಕಡೆ ಕಾಂಗ್ರೆಸ್ ಕಚೇರಿ ಇದೆ. ಈ ಇಲಾಖೆಗಳಿಗೆಲ್ಲ ಬರ್ತಕ್ಕಂಥರಿಗೆ ದಣಿವಾರಿಸ್ಕೊಳ್ಳಕ್ಕೆ ಇದು ಸೂಕ್ತವಾದ ಉದ್ಯಾನವನ. ಇಲ್ಲಿ ಬರೋವರಿಗೆ ಏನು ಸೌಲಭ್ಯ ಕಾಣಬರ್ತಾ ಇಲ್ಲ. ಮೈದಾನವಾಗಿ ಪರಿವರ್ತನೆ ಇದೆ. ಸರ್ಕಾರ ಶಾಲೆಗಳಿಗೆ ಮೈದಾನ ಕಡ್ಡಾಯ ಅಂತಿದೆ. ಆದರೆ ಈ ಶಾಲೆ ಈ ಉದ್ಯಾನವನವನ್ನ ಮೈದಾನ ಮಾಡಿಕೊಂಡಿದೆ. ಇದುವರೆಗೂ ಯಾರು ಅಲ್ಲಿ ಕೇಳದೆ ಸುಮ್ಮನೆ ಇರೋದು ಯಾವ ಉದ್ದೇಶಕ್ಕೆ ಅಂತ. ಇನ್ನು ಈ ಶಾಲೆಯವರು ಈ ಉದ್ಯಾನವನವನ್ನ ನಗರಸಭೆಯಿಂದ ಏನಾದ್ರೂ ಬಾಡಿಗೆ ಪಡೆದರೆ ಇಲ್ಲ ಭೋಗ್ಯಕ್ಕೆ ಏನಾದರೂ ಹಾಕ್ಕೊಂಡಿದಾರವಾ ಅನ್ನೋದನ್ನ ನಗರಸಭೆಯ ಪೌರಾಯುಕ್ತರ ಕಡೆಯಿಂದನೇ ಕೇಳಿ ತಿಳ್ಕೋಬೇಕಾಗಿದೆ. ಒಂದು ವೇಳೆ ಅವರೇನಾದರೂ ಬಾಡಿಗೆ ಪಡೆದಿದ್ರೆ ಬಾಡಿಗೆ ಯಾವ ವಿಭಾಗಕ್ಕೆ ಹೋಗಿ ಸೇರ್ತಿದೆ ನಗರಸಭೆಯಲ್ಲಿ, ಆಮೇಲೆ ಆ ಬಾಡಿಗೆಗೆ ಅಗ್ರಿಮೆಂಟ್ ಮಾಡ್ಕೊತಿರೋದು ಯಾವ ಅಧಿಕಾರಿ ಅನ್ನೋದನ್ನ ಹೊರ ಹಾಕಬೇಕಾಗಿದೆ. ನೋಡಿ, ಸಾರ್ವಜನಿಕರಿಗೆ ಉಪಯೋಗ ಆಗ್ತಕ್ಕಂಥ ಈ ಉದ್ಯಾನವನ ಶಾಲೆಯವರು ಮೈದಾನ ಮಾಡಿಕೊಂಡ್ರು ಸಹ ನಗರಸಭೆಯ ಯಾವುದೇ ಅಧಿಕಾರಿಯಾಗಿರ್ಬೋದು ಒಂದು ಮಾತಾಡದೆ ಬಾಯಿ ಮುಚ್ಕೊಂಡಾರಂದ್ರೆ ಇದರ ಅರ್ಥ ಏನು? ಒಂದು ರಸ್ತೆ ಆಗಿರ್ಬೋದು, ಒಂದು ಉದ್ಯಾನವನ ಆಗಿರ್ಬೋದು, ಒಂದು ಬಸ್ ನಿಲ್ದಾಣ ಆಗಿರೋದು, ಅದು ಸಾರ್ವಜನಿಕ ಸ್ವತ್ತು ಅಂತ ಇರುತ್ತೆ. ಯಾರೋ ಒಬ್ಬರು ಸ್ವತ್ತಲ್ಲ ಅದು. ಆದರೂ ಸಹ ಈ ಉದ್ಯಾನವನ ಯಾವುದೇ ಅಭಿವೃದ್ಧಿಯನ್ನು ಕಾಣದೆ ಈ ರೀತಿ ದುರುಪಯೋಗ ಆಗ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಅಲ್ಲಿ ಬಂದು ಮಾನ್ಯ ಪೌರಾಯುಕ್ತರು ಒಂದೇ ಒಂದು ಸಾರಿ ಆ ಉದ್ಯಾನದ ಒಳಗಡೆ ಒಂದು ಸುತ್ತಾಡಿದ್ರೆ ಗೊತ್ತಾಗುತ್ತೆ ಆ ಉದ್ಯಾನವನದ ಸ್ಥಿತಿ ಏನಾಗಿದೆ ಅಂತ. ಮಕ್ಕಳು ಆಡ್ತಕ್ಕಂಥ ಕೆಲವು ಸಾಧನಗಳು ನೆಲ ಕಚ್ಚಿ ಹೋಗಿವೆ. ಒಂದು 4 ಸಾಧನಗಳು ಮಾತ್ರ ಗಟ್ಟಿಮುಟ್ಟಾಗಿ ಸಾರ್ವಜನಿಕರಿಗೂ ಮತ್ತೆ ಮಕ್ಕಳಿಗೂ ಉಪಯೋಗಕ್ಕೆ ಬರ್ತಾ ಇದೆ. ಇನ್ನು ಕಸ ಕಡ್ಡಿ ಅದೆಷ್ಟು ಕ್ರಿಮಿಕೀಟಗಳಿದಾವೆ. ಆಮೇಲೆ ಕೆಲವೊಮ್ಮೆ ದನಗಳು ಸಹ ಇಲ್ಲಿ ತಮ್ಮ ಹೊಟ್ಟೆನ ತುಂಬಿಸ್ಕೊಳ್ತಕ್ಕಂಥ ದೃಶ್ಯನೂ ಕಾಣ್ತದೆ. ಅದಕ್ಕೆ ಒಂದು ನಿರ್ವಹಣೆ ಮಾಡಲಿಕ್ಕೆ ಯಾರು ಇಲ್ಲ, ಅಲ್ಲಿ ಬೀಗ ಹಾಕೋರಿಲ್ಲ, ಬೀಗ ತೆಗೆಯೋರಿಲ್ಲ. ಇಷ್ಟು ಗಂಟೆ ತಕ್ಕ ಇಷ್ಟು ಗಂಟೆ ಅಂತೇಳಿ ಒಂದು ನಾಮಫಲಕ ಕೂಡ ಇಲ್ಲ. ಮೊದಲು ಈ ಪಾರ್ಕಿಗೆ ಒಂದು ನಿಗದಿತವಾಗಿರತಕ್ಕಂಥ ಹೆಸರೇ ಇಲ್ಲ. ಇಂಥ ಒಂದು ಉದ್ಯಾನವನ ನಗರದ ಹೃದಯ ಭಾಗ ಅಂತಲೂ ಸಹ ಹೇಳ್ಬೋದು ಈ ಒಂದು ಜಾಗನ. ಇಂಥ ಉದ್ಯಾನವನಕ್ಕೆ ಯಾಕೆ ನಗರಸಭೆ ಅಭಿವೃದ್ಧಿ ಮಾಡೋದ್ರ ಬಗ್ಗೆ ಕಡೆಗಣಿಸಿದೆ ಅನ್ನೋದು ಸಾರ್ವಜನಿಕರೇನೆ ನಗರಸಭೆಗೆ ಪ್ರಶ್ನೆ ಮಾಡಬೇಕಾಗಿದೆ. ಈ ಉದ್ಯಾನವನ ಒಂದು ಕಾಲದಲ್ಲಿ ಎಷ್ಟರ ಮಟ್ಟಿಗೆ ನಳನಳಿಸುತ್ತೆ ಅನ್ನೋದನ್ನ ನೋಡಿದವರಿಗೆ ಗೊತ್ತು. ಅದರಿಂದ ಯಾಕೆ ಮುಂಚೆ ಇದು
ಗಿಡ ಮರ ಹೂಗಳಿಂದ ಕಂಗೊಳಿಸ್ತಿತ್ತೋ ಅದೇ ರೀತಿ ಮಾಡುವತ್ತ ನಗರಸಭೆ ಗಮನ ಹರಿಸ್ತದೆ ಅಂತೇಳಿ ಕಾದು ನೋಡಬೇಕಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇತರಿಗೂ ಕಳಿಸಿ. ಪ್ರಿಯ ವೀಕ್ಷಕರೇ, ಯಾರಿಗಾದರೂ ಅನ್ಯಾಯ ನಡೆದಲ್ಲಿ, ದೌರ್ಜನ್ಯ ನಡೆದಲ್ಲಿ ಧೈರ್ಯವಾಗಿ ಬಂದು ನಮ್ಮಲ್ಲಿ ತಮ್ಮ ಅಳಲನ್ನು ತೋಡ್ಕೋಬೋದಾಗಿದೆ. ನಮಸ್ಕಾರ.